ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದ ರೈತರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದೆಹಲಿ ಚಲೋ. ರಾಜಧಾನಿ ಪ್ರವೇಶಿಸದಂತೆ ಗಡಿ ಭಾಗದಲ್ಲೇ ತಡಿತಾ ಇರೋ ಪೊಲೀಸರು. ಬ್ಯಾರಿಕೇಡ್, ತಂತಿ ಬೇಲಿ, ಡ್ರೋನ್ ಕ್ಯಾಮೆರಾಗಳ ಜೊತೆ ಹದ್ದಿನ ಕಣ್ಣು. ರೈತರ ವಾಹನಗಳು ಪ್ರವೇಶಿಸದಂತೆ ದೆಹಲಿ ಗಡಿಗಳನ್ನು ಬಂದ್ ಮಾಡಿರೋ ಸರ್ಕಾರ. ಜಲಮಾರ್ಗವನ್ನ ಹುಡುಕಿಕೊಂಡ ಅನ್ನದಾತರು. ನೀರಿನಲ್ಲೇ ಟ್ರ್ಯಾಕ್ಟರ್ ನುಗ್ಗಿಸಿಕೊಂಡು ಹೋಗ್ತಿರೋ ಪ್ರತಿಭಟನಾಕಾರರು. ಕರ್ನಾಟಕದಿಂದ ಹೋಗ್ತಾ ಇದ್ದ ರೈತರಿಗೆ ಮಧ್ಯಪ್ರದೇಶದಲ್ಲಿ ತಡೆ. ಉಜ್ಜಯಿನಿಯತ್ತ ಕರೆದೊಯ್ದ ಪೊಲೀಸರು. ರೈಲಿನಲ್ಲಿ ಪೊಲೀಸ್ ಭದ್ರತೆಯಲ್ಲೇ ಅನ್ನದಾತರ ಪ್ರಯಾಣ. ದೆಹಲಿಗೆ ತೆರಳ್ತಾ ಇದ್ದ ಮೈಸೂರಿನ ರೈತರನ್ನ ಮಧ್ಯಪ್ರದೇಶದಲ್ಲೇ ತಡೆದಿದ್ದಕ್ಕೆ ಕಿಡಿ. ಮೈಸೂರಿನ ಗನ್ ಹೌಸ್ ವೃತ್ತದ ಬಳಿ ರಸ್ತೆ ತಡೆದು ಪ್ರತಿಭಟನೆ. ಫುಲ್ ಟ್ರಾಫಿಕ್ ಜಾಮ್. ರೈತರ ಮನವೊಲಿಸಿದ ಪೊಲೀಸರು. ಎರಡನೇ ದಿನಕ್ಕೆ ಕಾಲಿಟ್ಟ ಬಜೆಟ್ ಅಧಿವೇಶನ. ಸರ್ಕಾರದ ವಿರುದ್ಧ ಸಮರ ಸಾರಲು ಆರ್ ಅಶೋಕ್ ನೇತೃತ್ವದಲ್ಲಿ ಪ್ಲಾನ್ ರೆಡಿ. ಗುತ್ತಿಗೆದಾರರ ಸಂಘದ ಕಮಿಷನ್ ಆರೋಪವೇ ಮಹಾ ಅಸ್ತ್ರ. ಸದನದಲ್ಲಿ ಕೊಬ್ಬರಿ ಬೆಂಬಲ ಬೆಲೆ ಬಗ್ಗೆ ಜಟಾಪಟಿ. ಕೊಬ್ಬರಿ ಬಗ್ಗೆ ಚರ್ಚೆಗೆ ಎಚ್.ಡಿ. ರೇವಣ್ಣ ಪಟ್ಟು. ನಂಗೂ ಅವಕಾಶ ಬೇಕೆಂದ ಶಿವಲಿಂಗೇಗೌಡ. ಇಬ್ಬರ ನಡುವೆ ಮಾತಿನ ಚಕಮಕಿ. ಭದ್ರಾ ಮೇಲ್ದಂಡೆ ಯೋಜನೆ ಕಾರ್ಯಾನುಷ್ಠಾನಕ್ಕೆ ಒತ್ತಾಯ. ಚಳ್ಳಕೆರೆಯ ನಾಯಕನಹಟ್ಟಿ ಹೋಬಳಿ ಮಾಯಕನಹಟ್ಟಿ ಸ್ವಯಂ ಪ್ರೇರಿತ ಬಂದ್. ಟ್ರ್ಯಾಕ್ಟರ್, ಎತ್ತಿನ ಬಂಡಿಗಳಲ್ಲಿ ಬಂದು ರೈತರಿಂದ ಬೆಂಬಲ. ಲೋಕಸಮರಕ್ಕೆ ಮೂರೂ ಪಕ್ಷಗಳು ಸಜ್ಜು. ತಮ್ಮ ಬತ್ತಳಿಕೆಗಳನ್ನ ಅಸ್ತ್ರಗಳಿಂದ ತುಂಬಿಸಿಕೊಳ್ತಿರೋ ನಾಯಕರು. ಗ್ಯಾರಂಟಿ, ತೆರಿಗೆ ವಿಚಾರಗಳು ಕಾಂಗ್ರೆಸ್ನ ರಣತಂತ್ರ. ಸರ್ಕಾರದ ಬೊಕ್ಕಸ ಖಾಲಿ. ರಾಮ ಮಂದಿರ, ಬರ ನಿರ್ವಹಣೆ ವಿಫಲ. ವಿಪಕ್ಷಗಳ ಪ್ರತ್ಯಾಸ್ತ್ರ. ಕ್ಷೇತ್ರ ಹಂಚಿಕೆಗೂ ಮುನ್ನವೇ ಮಂಡ್ಯ ಜೆಡಿಎಸ್ಗೆ ಬಿಗ್ ಶಾಕ್. ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸದಿರಲು ನಿಖಿಲ್ ನಿರ್ಧಾರ. ಯಾವುದೇ ಒತ್ತಡ ಬಂದರೂ ನಾನು ಸ್ಪರ್ಧಿಸಲ್ಲ ಅಂತ ಸ್ಪಷ್ಟ ಸಂದೇಶ. ಮಂಡ್ಯದಲ್ಲಿ ಸ್ಪರ್ಧಿಸಲ್ಲ ಅಂತ ಹೇಳಿರೋ ನಿಖಿಲ್ ಕುಮಾರಸ್ವಾಮಿ. ದೇವೇಗೌಡ ಮನೆಯಲ್ಲಿಂದು ಮಂಡ್ಯ ಜೆಡಿಎಸ್ ನಾಯಕರ ಸಭೆ. ನಿಖಿಲ್ ನಿಲ್ಲಲಿ, ಇಲ್ಲವೇ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡೋದಕ್ಕೆ ಸೂಚನೆ ನೀಡಿ ಅಂತ ಒತ್ತಾಯ. ಅಮಿತ್ ಶಾ ಜೊತೆಗಿನ ಸಭೆಯಲ್ಲೂ ಮೈತ್ರಿ ಬಗ್ಗೆ ಅಪಸ್ವರ. ಕ್ಲಸ್ಟರ್ ಸಭೆಯಲ್ಲಿ ಮುಂದುವರೆದ ಹಾಸನ ಮಂಡ್ಯ ದೋಸ್ತಿ ಗೊಂದಲ. ನಾರಾಯಣಗೌಡ, ಪ್ರೀತಂಗೌಡ ಅಸಮಾಧಾನ. ಮೈತ್ರಿ ವಿರುದ್ಧ ಹೇಳಿಕೆ ಕೊಟ್ರೆ ಕ್ರಮ ಆಗುತ್ತೆ ಅಂತ ಚಾಣಕ್ಯನ ಖಡಕ್ ಎಚ್ಚರಿಕೆ. ಡಿಕೆ ಬ್ರದರ್ಸ್ಗೆ ಟಕ್ಕರ್ ಕೊಡಲು ಸೈನಿಕ ಮಾಸ್ಟರ್ ಪ್ಲಾನ್. ಬೆಂಗಳೂರು ಗ್ರಾಮಾಂತರ ಮೈತ್ರಿ ಟಿಕೆಟ್ ಬಿಜೆಪಿಗೆ ಬೇಡ. ದೇವೇಗೌಡರನ್ನೇ ಕಣಕ್ಕಿಳಿಸುವಂತೆ ಮನವಿ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬೆಳಗಾವಿ ವಿಭಜನೆಗೆ ಮುಂದಾದ ಕಾಂಗ್ರೆಸ್. ಬೆಳಗಾವಿ ವಿಭಜಿಸಿ 3 ಜಿಲ್ಲೆ ಮಾಡಲು ನಿರ್ಧಾರ. ಭೌಗೋಳಿಕ ವಿಸ್ತೀರ್ಣ ಮಾಹಿತಿ ಸಲ್ಲಿಸಲು ಸರ್ಕಾರ ನಿರ್ದೇಶನ. ಫೆಬ್ರವರಿ 16ಕ್ಕೆ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ತಯಾರಿ. ಇದಕ್ಕೂ ಮುನ್ನವೇ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ ಬಿಸಿ. ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಅಹೋರಾತ್ರಿ ಧರಣಿ. ಈಶ್ವರಪ್ಪ ಒಬ್ಬರೇ ಅಲ್ಲ, ನನ್ನನ್ನ ಜೈಲಿಗೆ ಕಳುಹಿಸ್ತೀನಿ ಅಂತ ಎಷ್ಟೋ ಜನ ಹೇಳಿದ್ದಾರೆ. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಸಿಬಿಐ ಕೈನಲ್ಲಿ ಏನೇನ್ ಮಾಡಿಸ್ತಾರೆ ಅಂತ ಗೊತ್ತು. ರಾಮನಗರದಲ್ಲಿ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿ. ರಾಮನಗರದಲ್ಲಿ ಜೋರಾದ ಗಿಫ್ಟ್ ಪಾಲಿಟಿಕ್ಸ್. ಶಿಕ್ಷಕರ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಮತದಾರರ ಸೆಳೆಯಲು ಬೆಳ್ಳಿ ಬಟ್ಟಲು ಉಡುಗೊರೆ. ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣರಿಂದ ಗಿಫ್ಟ್ ಹಂಚಿಕೆ. ಮಂಡ್ಯ ಜಿಲ್ಲೆ ಬಳಿಕ ಯಾದಗಿರಿಯಲ್ಲೂ ಧ್ವಜ ದಂಗಲ್. ಕೇಸರಿ ಧ್ವಜವನ್ನ ಕಸದ ಬುಟ್ಟಿಗೆ ಎಸೆದಿದ್ದಕ್ಕೆ ಪ್ರತಿಭಟನೆ. ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಿಂಪಡೆಯಲು ಆಗ್ರಹ.
ಬೆಳ್ಳುಳ್ಳಿ ದರ ದಿಢೀರ್ ಅಂತ 150ರಿಂದ 380 ರೂಪಾಯಿಗೆ ಏರಿಕೆ. ಬೆಳ್ಳುಳ್ಳಿ ಇಲ್ಲದ ಪದಾರ್ಥಗಳ ಆರ್ಡರ್ ಮಾಡಿದ್ರೆ 10% ರಿಯಾಯಿತಿ. ಮೈಸೂರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ನಾರಾಯಣಗೌಡರ ಆಫರ್. ಅವಳಿ ನಗರದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿದೆ ಕಸ. ಹುಬ್ಬಳ್ಳಿ ಧಾರವಾಡವನ್ನು ಸ್ವಚ್ಛಗೊಳಿಸಿ ಮಹಾನಗರ ಪಾಲಿಕೆ ಎದುರು ಎಬಿವಿಪಿಯಿಂದ ಪ್ರತಿಭಟನೆ, ಪೊಲೀಸರ ಜೊತೆ ಮಾತಿನ ಚಕಮಕಿ. ನಾಳೆ ಅಬುಧಾಬಿಯ ಮೊದಲ ಹಿಂದೂ ದೇವಾಲಯ ಉದ್ಘಾಟನೆ. ಪ್ರಧಾನಿ ಮೋದಿಯಿಂದ ಸ್ವಾಮಿ ನಾರಾಯಣ ದೇಗುಲ ಲೋಕಾರ್ಪಣೆ. ಮಾರ್ಚ್ 1ರಿಂದ ಸಾರ್ವಜನಿಕರಿಗೂ ದರ್ಶನಕ್ಕೆ ಅವಕಾಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.